ನಮಸ್ಕಾರ. ನಮ್ಮೂರು ಮಿರ್ಲೆ ಜನರಿಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಬಿಗ್ ಬಾಸ್ ನೋಡುವ ನನ್ನ ಅಭಿಪ್ರಾಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಈಗಾಗಲೇ ಕೊನೆಯ ಹಂತದಲ್ಲಿ ಇರುವ ಬಿಗ್ ಬಾಸ್ ಮುಗಿಯಲು ಕೊನೆಯ ಕೆಲವು ದಿನಗಳು ಇರುವಾಗ ನಿಜವಾದ ಆಟವನ್ನು ಶುರು ಮಾಡಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಗಳು ಅಂದರೂ ತಪ್ಪಾಗೋದಿಲ್ಲ. 14ನೇ ವಾರ ನಾಮಿನೇಟ್ ಆಗಿರೋ ಸದಸ್ಯರೆಂದರೆ ತುಕಾಲಿ ಸಂತೋಷ್, ಪ್ರತಾಪ್, ಕಾರ್ತಿಕ್, ವರ್ತೂರ್ ಸಂತೋಷ್, ತನಿಷಾ ಮತ್ತು ವಿನಯ್. ಇವರು 14ನೇ ವಾರ ನಾಮಿನೇಟ್ ಆಗಿರುವಂಥವ್ರು. ಈಗ ನಿಜವಾದ ಆಟವನ್ನು ಶುರು ಮಾಡಿದ್ದಾರೆ ಅಲ್ಲಿನ ಸ್ಪರ್ಧಿಗಳು. ತನಿಷಾ ಮತ್ತು ಕಾರ್ತಿಕ್ ಇವರು ಡೈರೆಕ್ಟಾಗಿ ಟಾರ್ಗೆಟ್ ಮಾಡುತ್ತಿರುವುದು ಸಂಗೀತ ಮೇಲೆ. ಹೌದು, ಕಾರ್ತಿಕ್ ಮತ್ತು ತನಿಷಾ ಡೈರೆಕ್ಟಾಗಿ ಸಂಗೀತಗಳನ್ನು ಟಾರ್ಗೆಟ್ ಮಾಡುತ್ತಿರುವುದು ಸ್ಪಷ್ಟವಾಗಿ ತೋರುತ್ತಾ ಇದೆ. ಅದರಂತೆ ಇವರಿಬ್ಬರನ್ನು ಕೂಡ ಸಂಗೀತ ತನ್ನ ಮಾತಿನ ಮುಖಾಂತರವೇ ಅವರಿಬ್ಬರಿಗೂ ಕೂಡ ಸರಿಯಾದ ಉತ್ತರವನ್ನು ಸಂಗೀತ ಕೊಡುತ್ತಿದ್ದಾರೆ. ಇನ್ನು ಮುಂದೆ ಬಿಗ್ ಬಾಸ್ನಲ್ಲಿ ನಾವು ಯಾವುದೇ ರೀತಿಯ ಮನರಂಜನೆಯನ್ನು ನೋಡುವುದು ಕಷ್ಟ. ಈಗೇನಿದ್ದರೂ ಮಾತಿನ ಕುರುಕ್ಷೇತ್ರವನ್ನು ನಾವು ಇನ್ನು ಮುಂದೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಯಾವ ರೀತಿಯ ಹೋರಾಟ, ಹಾರಾಟ, ಕಿರುಚಾಟವನ್ನು ಪ್ರತಿಯೊಬ್ಬರೂ ಕೂಡ ಈಗ ತೋರಿಸುತ್ತಿದ್ದಾರೆ. ಅದಕ್ಕೆ ಉದಾಹರಣೆಯಂತೆ ಈಗಾಗಲೇ ವಿನಯ್ ಮತ್ತು ಪ್ರತಾಪ್ ಯಾವ ರೀತಿ ತಮ್ಮ ಕುರುಕ್ಷೇತ್ರದಲ್ಲಿ ಭೀಮ ದುರ್ಯೋಧನರಂತೆ ಕಾದಾಟಕ್ಕಿಳಿದಿದ್ದಾರೆ. ಇವರ ವರ್ತನೆಗಳನ್ನಾಗಬಹುದು, ಮಾತುಗಳನ್ನಾಗಬಹುದು, ಮುಗ್ಧತೆಯನ್ನಾಗಬಹುದು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಜನಗಳು ಯಾರನ್ನು ಸೇಫ್ ಮಾಡುತ್ತಾರೆ ಎನ್ನುವುದು ಕುತೂಹಲವಾಗಿದೆ. ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರೆಂದು ಸ್ಪರ್ಧಿಗಳಿಗೆ ಅನೇಕ ಚಟುವಟಿಕೆಗಳನ್ನು ನೀಡಬಹುದು. ಆದರೆ ನಿಜವಾದ ಬಿಗ್ ಬಾಸ್ ನೋಡುವ ಜನಸಾಮಾನ್ಯರು, ಅವರ ತೀರ್ಮಾನವೇ ಅಂತಿಮ.